ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಟೀಂ ಇಂಡಿಯಾ ಗೆಲುವಿಗಾಗಿ ಇದೇ ರೀತಿಯ ಪ್ರಾರ್ಥನೆ, ಇದೇ ರೀತಿಯ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬದ್ಧ ವೈರಿಗಳಾದ ಪಾಕಿಸ್ತಾನ ಹಾಗೂ ಭಾರತದ ತಂಡ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆಯಲ್ಲ, ಭಾರತ ಗೆಲ್ಲಬೇಕು ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಪುಟಾಣಿ ಕ್ರಿಕೆಟಿಗರು ಸಹ ಭಾರತದ ತಂಡ ಗೆದ್ದು ಬರಬೇಕು ಅಂತ ಹೇಳಿ ಶುಭಾಶಯವನ್ನು ಕೋರಿದ್ದು ಹೀಗೆ. ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಇವತ್ತು ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಹಾಗಾಗಿ ಇವತ್ತು ಕೋಟ್ಯಾಂತರ ಭಾರತೀಯರು ಇವತ್ತು ಭಾರತ ತಂಡಕ್ಕೆ ಈಗಾಗಲೇ ಕೂಡ ಶುಭಾಶಯಗಳನ್ನು ಹಾರಿಸ್ತಾ ಇದ್ದಾರೆ. ಇವತ್ತು ಭಾರತ ತಂಡ ಈ ಒಂದು ಪಂದ್ಯದಲ್ಲಿ ಗೆದ್ದು ಬೀಗಬೇಕು ಅಂತೇಳಿ ಇವತ್ತು ಎಲ್ಲೆಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತು ಪುಟಾಣಿ ಕ್ರಿಕೆಟ್ ಪಟುಗಳು ಕೂಡ ಇವತ್ತು ಭಾರತ ತಂಡ ಗೆಲ್ಲಬೇಕು ಅಂತ ಒಂದು ರೀತಿಯ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಟೀಮ್ ಇಂಡಿಯಾಗೆ ಇವತ್ತು ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಕೂಡ ಬೆಳಗ್ಗೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸನ್ನು ಮಾಡ್ತಾ ಇರುವಂತಹ ಈ ಪುಟಾಣಿ ಕ್ರಿಕೆಟಿಗರು ಈಗಾಗಲೇ ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನು ವಿನಿಮಯ ಮಾಡ್ತಿದ್ದಾರೆ. ಬಹುತೇಕ ಕ್ರಿಕೆಟರು ಕೂಡ ಇವತ್ತು ಭಾರತ ತಂಡ ಗೆದ್ದು ಬೀಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಇವತ್ತು ಅವರೇ ನಮ್ಮ ಜೊತೆ ಇದ್ದಾರೆ. ಇವತ್ತು ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಗೊತ್ತಿದೆ ಅಲ್ವಾ? ಏನಾಗಬೇಕು, ಯಾವ ರೀತಿ ಆಡಬೇಕು, ಇಂಡಿಯಾ ಟೀಮ್ ಯಾವ ರೀತಿ ವಿನ್ ಆಗಬೇಕು ಅಂತ? ಅಂದರೆ ನಮ್ಮ ಇಂಡಿಯಾ ಟೀಮ್ ಇವತ್ತು ವಿನ್ ಆಗಲೇಬೇಕು. ಯಾಕಂದರೆ 2017 ಸೇಡ್ಸ್ ತೀರಿಸಬೇಕು ನಾವು. ಇವತ್ತು ಚೆನ್ನಾಗಿ ಆಡಬೇಕು. ವಿರಾಟ್ ಕೊಹ್ಲಿ ಅವರು ಇವತ್ತು ಸೆಂಚುರಿ ಬೇಕು ನಮಗೆ. ಮತ್ತು ಅವರು ಚೆನ್ನಾಗಿ ಆಡಬೇಕಾಗಿತ್ತೆ. ಆಮೇಲೆ ಬೌಲರ್ಸ್ ಹರ್ಷದೀಪ್ ಆಗಿರ್ಬೋದು ಅವರು ಇವತ್ತು ಫಸ್ಟ್ ಓವರಲ್ಲಿ ಪವರ್ ಪ್ಲೇಯಲ್ಲಿ ಆಲ್ ಔಟ್ ಮಾಡಲಿ ಅಂತ ಹೇಳ್ತೀವಿ. ಆಲ್ ದಿ ಬೆಸ್ಟ್ ಇಂಡಿಯಾ, ಜೈ ಭಾರತ್. ಮತ್ತೆ ಬರ್ಬಿಟ್ರೆ ಏನು ಆಸೆ ಪಡ್ತೀಯಾ? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು, ಇಂಡಿಯಾ ಟೀಮು ಎಲ್ಲ ಚೆನ್ನಾಗಿ ಆಡಬೇಕು, ಎಲ್ಲರೂ ನೀಟಾಗಿ ಆಡಬೇಕು. ಮತ್ತೊಬ್ಬ ಪಂಟ್ರು ಇವತ್ತು ರೋಹಿತ್ ಶರ್ಮಾ ಫ್ಯಾನ ನೀನು? ರೋಹಿತ್ ಶರ್ಮಾ ಹೆಂಗೆ ಆಡಬೇಕು ಇವತ್ತು? ಇವತ್ತು ಒಂದು ಸೆಂಚುರಿ ಮಾಡಬೇಕು ಮತ್ತು ಇಂಡಿಯಾನ ಗೆಲ್ಲಿಸ್ಬೇಕು ಕ್ಯಾಪ್ಟನ್ಶಿಪ್ಪಿಂದ. ಇದು ಇವತ್ತು ಪುಟಾಣಿಗಳ ಆಸೆ ಆಗಿರುವಂಥದ್ದು. ಮತ್ತೊಬ್ಬ ಪುಟಾಣಿ ಪಂಟ್ರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ನಿನ್ನ ಆಸೆ ಏನು ಇವತ್ತು? ನಮ್ಮ ಇಂಡಿಯಾ ಗೆಲ್ಲಬೇಕು ಹಾಗೂ ವಿರಾಟ್ ಕೊಹ್ಲಿ ಒಂದು ಸೆಂಚುರಿ ಹೊಡೆದ್ಬಿಟ್ಟು ವಿರಾಟ್ ಕೊಹ್ಲಿ ಆಗಿದ್ದನ್ನು ಮರೆತು ಚೆನ್ನಾಗಿ ಆಡಬೇಕು ಮತ್ತು ಬೌಲರ್ಸ್ ಎಲ್ಲ ಚೆನ್ನಾಗಿ ಮಾಡಿ 2017ರ ಪ್ರತಿಕಾರ ತೀರಿಸ್ಕೊಬೇಕು. ಇವತ್ತು ಪುಟಾಣಿ ಪಂಟ್ರು ಕೂಡ ಇವತ್ತು ಭಾರತ ಗೆದ್ದು ಬರಲಿ ಅಂತೇಳಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.